ಏನಿವು? ಅಮ್ಮ ಅಮ್ಮ, ಇವನೇನಮ್ಮ ಇಷ್ಟೊಂದು ಕೋಪದಲ್ಲಿ ಹೋಗ್ತಾ ಇದ್ದಾನೆ? ಇವನೇನಾದ್ರೂ ರವಿನ ಹುಡ್ಕೊಂಡು ಹೋಗ್ತಿದ್ದಾನೆ ಹೇಗೆ? ಎಲ್ಲಿಗಾದ್ರೂ ಹೋಗ್ಲಿ ಬಿಡು, ನನ್ನ ಹೊಟ್ಟೆವ್ರಿಗೆ ನನಗೆ ತಡ್ಕೊಳಕ್ ಆಗ್ತಿಲ್ಲ ಕಣೋ. ಮುಸ್ಟರ್ ರಾತ್ರಿ ಊಟ ಮಾಡಿಲ್ವಲ್ಲ, ಅದಕ್ಕೆ ಅನ್ಸುತ್ತೆ. ನಾನು ರವಿ ಬಗ್ಗೆ ಹೇಳ್ತಿದ್ದೇನೆ ಅಲ್ಲ ಕಣೋ. ಅವನ್ಗೆ ಆ ಹುಡುಗಿ ಇಷ್ಟ ಅಂತ ಹೇಳಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ದೆ. ತಾಯಿಯನ್ನು ಮರ್ಯಾದೆನು ಕೊಡದೆ ಆ ಹೂ ಕಟ್ಟೋಳ್ನ ಮುಂದೆ ನಿಲ್ಸಿ ಮದುವೆ ಹಾಕಿದ್ದಾರೆ. ನಾನು ಒಬ್ಬನೇ ನೋಡಮ್ಮ, ನೀನು ಹೇಳಿದ ಹುಡುಗಿನ ಮದುವೆ ಆಗಿರೋದು. ನಿನಗೆ ನಾನು ಹುಡುಕಿದ್ದು ಒಳ್ಳೆ ಹುಡುಗಿ, ಒಳ್ಳೆ ಮನತನದಿಂದ ಬಂದವಳು. ಆದ್ರೆ ರವಿ ಮದುವೆ ಮಾಡ್ಕೊಂಡಿರೋ ಹುಡುಗಿ ಎಂತವಳು ಏನೋ ಒಂದು ಗೊತ್ತಿಲ್ಲ ಕಣೋ. ಅಲ್ಲ, ಅವ್ರಮ್ಮ ಮಾತಾಡಿದ ರೀತಿ ನೋಡಿದ್ರೆ ಅವ್ರಿಗೆಷ್ಟು ಅಹಂಕಾರ ಇದೆ ಅಂತ ಗೊತ್ತಾಗುತ್ತೆ. ಪಾಪ ನನ್ನ ಮಗು ರವಿ ಅವ್ರಗಳ ಕೈಗೆ ಸಿಕ್ಕಾಕೊಂಡು ಅದೇನು ಪಡಬಾರ್ದು ಕಷ್ಟಪಡ್ತಿದ್ದಾರೋ ಏನೋ. ಅಮ್ಮ, ತುಂಬ ಹಸುವಾಗ್ತಿದೆ, ಏನಾದರೂ ಇದ್ರೆ ಕೊಡಮ್ಮ. ಅಮ್ಮ ರೋಹಿಣಿ, ಅವನಿಗದು ಏನು ಬೇಕೋ ಒಂಚೂರು ಆರ್ಡ್ರ್ ಮಾಡಿಕೊಡಮ್ಮ. ಇರು, ನಾವೇ ಮಾಡೋಣ. ಎಷ್ಟೇ ಧೈರ್ಯ ನಿನಗೆ? ಇಷ್ಟೆಲ್ಲ ಮಾಡಿ ಮತ್ತೆ ನಮ್ಮನೆಗೆ ಬಂದು ನನ್ನ ಮುಂದೆನೆ ಓಡಾಡ್ಕೊಂಡಿದ್ಯಾ ನೀನು? ಹೋಗಿ ಆಚೆ ಹೋಗು ಅಂದೆ. ಅತ್ತೆ, ನನ್ನ ಮಾತು ಸ್ವಲ್ಪ ಹೋಗೆ ಆಚೆ ಹೋಗೆ. ಕನಸಲ್ಲಿ ಒಬ್ರಿಗೆ ನೋವು ಮಾಡಬಾರ್ದು ಅಂತ ಅನ್ಕೊಂಡಿರೋ ನನ್ನ ಗಂಟನ್ನ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಟ್ಟಿಯಲ್ಲೇ ಅನಿಷ್ಟ. ಮನೆ ಮರ್ಯಾದೆಲ್ಲ ಹೊರಜಾಕ್ಬಿಟ್ಟಿಯಲ್ಲೇ. ಇನ್ನು ಯಾಕೆ ನಿಂತಿದ್ಯಾ? ಹೋಗಿ ಹೊರಗೆ. ಅತ್ತೆ, ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ. ನಿನ್ನ ಮಾತನ್ನು ನಾವೇ ಕೇಳಬೇಕು? ಅಮಾಯಕತರ ನಾಟಕ ಮಾಡ್ಕೊಂಡು ಯಾರಿಗೂ ಗೊತ್ತಾಗದೆ ನನ್ನ ತಮ್ಮನ ಮದುವೆ ಮಾಡಿಸಿದ್ಯಾ? ನಿನ್ನ ಮಾತನ್ನು ನಾವು ಕೇಳಬೇಕಾ? ಮಾತಾಡು. ಯಾಕೆ ಮೀನಾ ಹೀಗೆ ಮಾಡ್ಬಿಟ್ಟೆ? ರವಿನೇ ಆ ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ನಾನು. ರವಿ ಪ್ರೀತಿಸಿರೋ ವಿಷಯ ನಿಮಗ್ ಗೊತ್ತಾಗಿದ ತಕ್ಷಣ ಅದನ್ನ ಮೊದಲು ಅತ್ತೆಗೆ ಹೇಳ್ಬೇಕು ತಾನೆ? ಇವಳ ಜಾಗದಲ್ಲಿ ನೀನಿದ್ದಿದ್ರೆ ನೀನ್ ಹಾಗೆ ಮಾಡ್ತಿದ್ದೆ ಕಣಮ್ಮ. ಯಾಕಂದ್ರೆ ನೀನು ಮನೆತನ ಅಂತದ್ದು. ಆದ್ರೆ ಇವಳು ಮನೆಯವ್ರಿಗೆ ಮಾನ ಮರ್ಯಾದೆ ಏನು ಅಂತಾನೆ ಗೊತ್ತಿಲ್ಲ ಕಣಮ್ಮ. ಅತ್ತೆ, ನಮ್ ತಾಯಿ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಆಹಾ, ನಿಮ್ಮಮ್ಮನ ಬಗ್ಗೆ ಮಾತಾಡಿದ ತಕ್ಷಣ ನಿನಗೆ ರೋಷ ಹುಕ್ಕಿ ಬರ್ತಿದ್ಯಾ? ನಿಮ್ಮಪ್ಪ ಒಬ್ಳೇನೆ ಮಕ್ಳು ಎತ್ತಿರೋದು? ನಾನು ಹೆತ್ತಿದ್ದೀನಿ ಕಣೆ ನನ್ನ ಮಕ್ಕಳನ್ನ. ನನ್ನ ಮಗನ್ನ ನನ್ನಿಂದ ದೂರ ಮಾಡ್ಬಿಟ್ಟಿಯಲ್ಲ ನೀನು. ಯಾಕತ್ತೆ ನೀವ್ ಯಾರು ನಾನು ಹೇಳೋದನ್ನ ಕೇಳ್ತಿಲ್ಲ? ಖಂಡಿತವಾಗ್ಲು ಮಾವ ನನ್ನನ್ನ ಅರ್ಥ ಮಾಡ್ಕೋತಾರೆ. ಮಾವ ಇಲ್ಲಿ. ಮಾವ ಮಾವ ಬಾರೇ ಮಾವ ಮಾವ ಅನ್ಕೊಂಡು ಹೋಗ್ಬಿಟ್ಲು. ಹತ್ತು ಅವ್ರು ಈಗ ತಾನೇ ನಿದ್ರೆ ಮಾಡ್ತಿದ್ದಾರೆ, ಅದನ್ನು ಹಾಳು ಮಾಡ್ತೇನೆ. ಹಾಳಾದವಳೆ. ಮಾವ ಮಾವ ಅನ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲೇ. ಅತ್ತೆ, ಅವರಿಬ್ರು ಪ್ರೀತಿ ಮಾಡಿ ಮದ್ವೆ. ಅವರಿಬ್ರು ಲವ್ ಮಾಡಿದ್ರೆ ನೀನು ದೊಡ್ಡ ಹೀರೋಯಿನ್ ರೇಂಜಲ್ಲಿ ಅವರಿಬ್ರಿಗೂ ಮದುವೆ ಮಾಡಿಸ್ಬಿಡ್ತೀಯಾ? ಮಾತಾಡು. ಅತ್ತೆ,
ನಾವು ಸ್ಟೇಷನ್ ನೋಡಿದ ಹುಡುಗಿ ಅವತ್ತು ನಮ್ಮನೆಗೆ ಬಂದಿದ್ಲಲ್ವಾ, ಅವಳೇ ತಾನೇ? ಹೌದಲ್ವೇನಮ್ಮ, ಆವತ್ತೇಳು ಅವಳನ್ನ ರೂಮ್ ಕರ್ಕೊಂಡು ಹೋಗಿ ಸಪ್ರೇಟ್ ಆಗಿ ಮಾತಾಡಿ ಕಳಿಸಿದ್ಲು. ಅಂದ್ರೆ ಎಲ್ಲಾ ಪ್ಲಾನಿಂಗು ಮೇಡಮ್ದೆ. ಆವತ್ತೇ ಫ್ರೆಂಡು ಅಂತ ಸುಳ್ಳು ಹೇಳ್ದೆ ನಿಜ ಹೇಳಿದಿದ್ರೆ ಇವತ್ ಈ ದಿನ ಬರ್ತಾ ಇರ್ಲಿಲ್ಲ ಅಲ್ವಾ ಮೀನಾ? ಇಬ್ರು ಪ್ಲಾನ್ ಮಾಡಿ ನಮ್ಮ ಮನೆ ಮಾನ ಮರ್ಯಾದಿನ ಸ್ಟೇಷನಲ್ಲಿ ಹರಾಜ್ ಹಾಕಿದ್ದಾರೆ. ಅಲ್ಲ ಕಡೆ ಮಾಡೋದೆಲ್ಲ ಮಾಡಿ ಯಾವ ಮುಖ ಇಟ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ಯೆ? ಹೋಗೆ ಆಚೆ ಹೋಗೆ. ಈ ಮನೆ ಕಡೆ ತಲೆ ಹಾಕಿ ಕೂಡ ನಿನ್ ಮನೆಗೆ ಬಾರ್ದು. ರೈಟ್ ಹೇಳ್ತಾರೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರ್ಬೇಕು. ಈ ಮಾತ್ನ ಅವರೇ ಹೇಳಿ ಅತ್ತೆ. ಯಾರು ನನಗ್ ತಾಳಿ ಕಟ್ಟಿರೋ ನನ್ ಗಂಡ. ಲೈಸೆನ್ಸ್ ಇದೆ ಅನ್ನೋ ಧೈರ್ಯನಾ? ಏಯ್, ಸ್ಟೇಷನ್ ಅಲ್ಲಿ ನಿನ್ ಕಪಾಳಕ್ ಬಿಟ್ಟಲ್ಲ, ಸಾಕಾಗ್ಲಿಲ್ವಾ ನಿನ್ಗೆ? ನಾನು ಇರ್ಬೇಕಾ ಬೇಡವಾ ಅನ್ನೋದ್ನ ಅವರೇ ಹೇಳ್ಬೇಕು. ಈಗೇನು ಅವನ ಬಾಯಿಂದ ನೀನ್ ಈ ಮಾತು ಕೇಳ್ಬೇಕಲ್ವಾ? ಮನೋಜ, ಸೂರಿಂಗ್ ಫೋನ್ ಮಾಡು. ಅಪ್ಪ ಫೋನ್ ಮಾಡಕ್ ಹೇಳಿದ್ರಾ? ಅಪ್ಪ ಹೇಳಿಲ್ಲ. ಮತ್ ನೀನ್ ನನಗೆ ಯಾಕ ಫೋನ್ ಮಾಡ್ತೀಯಾ ಪೆಂಗ್ಯಾ? ಅವರು ಮನೆಗೆ ಬಂದಿದ್ದಾರೆ. ಅವರು ಅಂದ್ರೆ ಅದೇ ನೀವ್ ಹೆಂಡತಿ ಮೀನಾ. ಏಯ್, ಅವಳು ಯಾಕೆ ಅಲ್ಲಿಗೆ ಬಂದ್ಲ? ಅವಳು ಈ ಮನೆ ಸೊಸೆ ಅಂತೆ, ಈ ಮನೆ ಅವಳದಂತೆ. ಅವಳು ಇಲ್ಲೇ ಇರ್ತಾಳಂತೆ, ನಾವ್ ಯಾರು ಅವಳನ್ನ ಕೇಳಬಾರ್ದಂತೆ. ನನ್ನ ಇಷ್ಟ ಬಂದಾಗಿರ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ನಮ್ಮ ಮನೆ ಕಡೆ ಬರೋದ್ ಬೇಡ ಅಂದ್ಮೇಲೆ ಯಾಕೆ ಬಂದ್ಲ ಅವಳು ಅಲ್ಲಿಗೆ? ನನಗಿರೋ ಕೋಪದಲ್ಲಿ ನಾನು ಏನಾದ್ರೂ ಅಲ್ಲಿ ಬಂದ್ರೆ ಅವಳಿಗೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಯಾವ ತಪ್ಪ ಮಾಡಿಲ್ಲ ರೀ. ಏಯ್, ಅವಳು ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡಕ್ಕೆ ಹೇಳೋ. ಅವಳ ಮುಖ ನೋಡಪ್ಪ ನನಗೆ ಇಷ್ಟ ಇಲ್ಲ. ಸಾಕೇನೆ ನಾಜು ಕುಮಾರಿ, ಅವ್ರ ಬಾಯಿಂದ ಹೇಳಿದ್ರೆ ನಾನು ಹೋಗ್ತೀನಿ ಅಂದ್ಯಲ್ಲ, ಹೋಗೀಗ. ನೀನ್ ಇನ್ನೂ ಇಲ್ಲೇ ನಿಂತಿದ್ರೆ ನಿನಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅರ್ಥ. ಬಾ ಬಾ ಬಾ, ರೋಹಿಣಿ ಊಟ ತರಿಸಿದಾಳೆ, ಮೂಗು ಮುಳುಗೋವರೆಗೂ ತಿಂದು ಹೊತ್ತು ಮುಳುಗೋವರೆಗೂ ಮಲ್ಕೋ. ಸಾಕತ್ತೆ, ಸಾಕು, ನಾನು ಹೋಗ್ತೀನಿ. ನನ್ ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ನನ್ ಕೈ ಹಿಡ್ಕೊಂಡು ಇಲ್ಲಿಗೆ ಅವರೇ ಕರ್ಕೊಂಡ್ ಬರೋವರೆಗೂ ನಾನು ಇಲ್ಲಿಗೆ ಬರಲ್ಲ. ಸಂಭಾಷ್ ಸಂಭಾಷ್ ಕಡೆ. ಈ ಮಾತಿನ ಮೇಲೆ ನಿಂತ್ಕೊಂಡು ನೋಡ್ತೀನಿ. ಕೇಳಿಸ್ಕೊ, ಅವನಿ ಜನ್ಮದಲ್ಲಿ ನೀನು ಮುಖ ನೋಡಲ್ಲ. ನಿನಗೆ ನಿಮ್ಮಮ್ಮನ ಮನೆನೇ ಫಿಕ್ಸು. ಮತ್ತೆ ಆ ದೇವಸ್ಥಾನದ ಮುಂದೆ ಹೂ ಕಟ್ಕೊಂಡು ಜೀವನ ಮಾಡು. ಹೊರಡ್ತಾ ಇರೋ, ಹೋಗೆ. ಎಲ್ಲಿಗೆ ಹೋಗ್ತಿದ್ಯಾ? ರೋಹಿಣಿ, ಅವಳು ಗಂಟು ತಗೊಂಬಂದು ಅವಳ ಎದೆ ಮೇಲೆ ಬಿಸಾಕಮ್ಮ. ಆಸೆ ಆಸೆ ನಾ ಕಂಡ ಆಸೆ ನಡುವೆಲ್ಲೋ ಕೈ ಜಾರಿತೆ. ನೋವೇ ನೋವೇ ಎಲ್ಲೆಲ್ಲ
ಬದುಕೆಲ್ಲ ಬರಿದಾಯಿತೆ. ಹಸಿರೆಲ್ಲವೂ ಬಾಡಿ ಮರವೊಣಗಿದ ಮೇಲೆ ಮೇಲೊರಗಿ ಮುಳುವಾಯಿತೆ. ಹೋಗೆ, ನಿನ್ ನಾಟಕ ಎಲ್ಲ ಸಾಕು, ಹೋಗಿಲ್ಲಿಂದ. ಅಮ್ಮ ಹೋದ್ಲು, ಬನ್ನಿ ಊಟ ಮಾಡೋಣ. ಬಾರಮ್ಮ.